ಸಚಿವ ಸಂಪುಟದಲ್ಲಿ ಜಾತಿ ಗಣತಿ ಸ್ವೀಕಾರ ವಿಚಾರ ಇದು ಕಾಂತರಾಜ್ರನ್ನ ಮನೆಗೆ ಕರೆಸಿ ಡಿಟೆಕ್ಟ್ ಮಾಡಿರುವಂತ ವರದಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಆರೋಪಿಸ್ತಾ ಇದ್ದಾರೆ. ಏಕಜಾತಿ ಜನಸಂಖ್ಯೆಯಲ್ಲಿ ಮುಸ್ಲಿಮರೇ ನಂಬರ್ 1 ಎಂದಿದ್ದಾರೆ. ಇದರಲ್ಲಿ ಎಷ್ಟು ಕುತಂತ್ರ ಅಡಗಿದೆ ಅಂತ ಅಶೋಕ್ ಪ್ರಶ್ನಿಸ್ತಾ ಇದ್ದಾರೆ. ಮುಸ್ಲಿಮರಲ್ಲಿ ಹಲವು ಜಾತಿಗಳಿದೆ, ಅದನ್ನ್ಯಾಕೆ ಬರ್ದಿಲ್ಲ? ಲಿಂಗಾಯತರು ಒಕ್ಕಲಿಗರನ್ನ ಡಿವೈಡ್ ಮಾಡಿದ್ದಾರೆ. ಇದೊಂದು ಸಿದ್ದರಾಮಯ್ಯ ಪ್ರಾಯೋಜಿತ ವರದಿ. ರಾಜ್ಯದ ಕೋಟ್ಯಾಂತರ ಜನರ ಮನೆಗೆ ಹೋಗೇ ಇಲ್ಲ. ಹೀಗಾಗಿ ಇದು ಅವೈಜ್ಞಾನಿಕ ಜಾತಿ ಗಣತಿ ವರದಿ. ತಕ್ಷಣ ಜಾತಿ ಗಣತಿ ವರದಿಯನ್ನು ವಾಪಸ್ ಪಡೆಯಬೇಕು. ಪ್ರತಿ ಮನೆಗೆ ಹೋಗಿ ಮಾಹಿತಿ ಸಂಗ್ರಹಿಸಿ ವರದಿ ಕೊಡಬೇಕು. ಕಾಂತರಾಜು ವರದಿಗೆ ಸಹಿ ಮಾಡದೆ ತಪ್ಪಿಸಿಕೊಂಡಿದ್ಯಾ? ಜಾತಿ ಗಣತಿ ಸಂಬಂಧಿಸಿದಂತೆ ನಾಳೆ ಸಭೆ ನಡೆಸ್ತಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕಾಂತರಾಜನ್ ಮನೆಗೆ ಕರೆಸ್ಕೊಂಡು ಅವರು ಡಿಕ್ಟೇಟ್ ಮಾಡಿರೋಂಥ ವರದಿ ಇದು. ಇದೇನು ಕಾನ್ಫಿಡೆನ್ಷಿಯಲ್ ವರದಿ ಏನಲ್ಲ, ಇದು ಜಗಜ್ಜಾಹೀರಾತು ಆಗಿರುವಂಥ ವರದಿ ಇದು. ಹಿಂದೆ ಕಾಂತರಾಜು ಬಿಟ್ಟೋದಾಗೆ ಸೈನು ಮಾಡದೆ ಅದಕ್ಕೆ ಸೀಲು ಹಾಕದೆ ಅನಾಥವಾಗಿ ಬಿಟ್ಟೋದ ಮನುಷ್ಯ. ಅದಾದಮೇಲೆ ಬೊಮ್ಮಾಯಿಯವ್ರ ಕೈಗೆ ಬಂತು. ಅದು ನೋಡದೆ ಇರ್ತಾರೆ ಎಲ್ಲರೂ. ಬೇರೆ ಸರ್ಕಾರ ಬಂದಾಗ ಎಲ್ಲರೂ ನೋಡಿರ್ತಾರೆ. ಸೀಕ್ರೆಟ್ ಏನು ದೊಡ್ಡ ಏನು ಗೊತ್ತಿದೆಯಾ, ನಿಮ್ಗೆ ಗೊತ್ತಿದೆಯಾ ಹಂಗೆ ಕಾಮೆಂಟ್ ಮಾಡ್ತೀರಾ ಅಂತ ಹೇಳ್ತಾರಲ್ಲ. ಸರ್ಕಾರಗಳು ಬದಲಾವಣೆ ಆದಾಗ ನ್ಯಾಚುರಲಾಗಿ ಹೋಗೇ ಹೋಗ್ತೈತೆ ಇರೋ ಸರ್ಕಾರಗಳಿಗೆ. ಇಲ್ಲಾಂದ್ರೆ ಹಿಂಗೆ ವರದಿ ಹೆಂಗೆ ತಯಾರು ಮಾಡೋಕ್ಕತ್ತದೆ? ಈ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ 1 ಅಂತ ತಯಾರು ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ಕುತಂತ್ರ ಅಡಗಿದೆ. ಎಷ್ಟು ಈಗಾಗಲೇ ಟಿಪ್ಪು ಜಯಂತಿ ಮಾಡಿದವ್ರಿಗೆ ಮತ್ತು ಅವ್ರಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ 4% ರಿಸರ್ವೇಷನ್ ಕಾಂಟ್ರಾಕ್ಟಲ್ಲಿ ಕೊಡ್ತೀನಿ ಅಂತ ಹಿಂಗೆ ಬಹುಮಾನಗಳ ಮೇಲೆ ಬಹುಮಾನಗಳು ಕೊಟ್ಟಾಗೆ ಅರ್ಥ ಮಾಡ್ಕೊಬೇಕಾಯ್ತು ಈ ರಾಜ್ಯದ ಜನ. ಹಿಂಗೆ ಸಿದ್ದರಾಮಯ್ಯ ಇದ್ದರೆ ಕರ್ನಾಟಕದಲ್ಲೂ ಕೂಡ ಪಾಕಿಸ್ತಾನಗಳು, ಮಿನಿ ಪಾಕಿಸ್ತಾನಗಳು ಉತ್ಪತ್ತಿ ಆಗೋಕ್ಕೆ ದಾರಿ ಆಗ್ತದೆ. ಇದು ಒಂದು ರೀತಿ ಜಾತಿಗಳನ್ನು ಧರ್ಮಗಳನ್ನು ಒಡೆಯುವಂಥ ಒಂದು ವರದಿ ಇದು. ಇಷ್ಟು ದಿನ ರಾಜ್ಯದಲ್ಲಿ ನಂಬರ್ 1 ಯಾರಿದ್ದಾರೆ ಅಂದರೆ ಅದು ಲಿಂಗಾಯತರು ಅಂತ ಇಟ್ಟರು. ಲಿಂಗಾಯತರಿಗೆ ನಾಮ ಪಾಂಗನಾಮ ಇಟ್ಬಿಟ್ರು ಲಿಂಗಾಯತರಿಗೆ. ಎರಡನೇ ಅತಿ ಜಾತಿ ದೊಡ್ಡದು ಅಂತ ಹೇಳಿದ್ರೆ ಒಕ್ಕಲಿಗರು ಅಂತ ಹೇಳಿದ್ರು, ಅದಕ್ಕೆ ನಾಮ ಇಟ್ರು. ಅದಾದ್ಮೇಲೆ ದಲಿತರು ಇದ್ರು, ಅವ್ರಿಗೂ ನಾಮ ಇಟ್ರು. ಈಗ ಲಿಂಗಾಯತರನ್ನ ಭಾಗ ಮಾಡಿಬಿಟ್ರು. ಈಗ ಮುಸ್ಲಿಮರಲ್ಲಿ ಎಷ್ಟು ಇದಿದೆ, ಶಿಯಾ, ಸುನ್ನಿ, ಬೋರಾ, ಏನೇನೋ ಇದೆ, ಒಂದು 20 ಜಾತಿಗಳಿದೆ. ಅದನ್ನ ಯಾಕೆ ಸಪ್ರೇಟಾಗಿ ಬರ್ದಿಲ್ಲ ನೀನು? ನಿನ್ಗೆ ಯಾವ್ಯಾವ ಜಾತಿ ಬೇಕು, ಯಾವ ಧರ್ಮ ಬೇಕು ಅದೆಲ್ಲ ಒಟ್ಟು ಕೂಡಿಸೋದು.